ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ. ನಿನ್ನೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಯಿತು. ಇದ್ರ ಬಗ್ಗೆ ಮಾತಾಡಿ ಅಣ್ಣ, ನೆಗೆಟಿವ್ ಬರ್ತಾ ಇದೆ ಅಂತ ಯಶ್ ಅವರ ಅಭಿಮಾನಿಗಳು ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಶ್ ಅವರು ಅಭಿನಯಿಸಿರುವಂತಹ ಟಾಕ್ಸಿಕ್ ಸಿನಿಮಾ ನಿನ್ನೆ ರಿಲೀಸ್ ಆಯಿತು. ರಿಲೀಸ್ ಆಗಿದ್ದ ಫಸ್ಟ್ ಶೋಗೆನೆ ನೆಗೆಟಿವ್ ಅಪಪ್ರಚಾರ ಪ್ರಾರಂಭ ಆಯಿತು. ನೆಗೆಟಿವ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಕೆಲವೊಬ್ರು ಹೇಳ್ತಾರೆ ಈ ಸಿನಿಮಾ ಮಾಡೋಕ್ಕೆ ಯಶ್ ಅವರು 4 ವರ್ಷ ತಗೊಂಡ್ರ ಅಂತ. ನಿಜವಾಗ್ಲೂ ಹೇಳ್ತೀನಿ, ಒಂದು ಸಿನಿಮಾ ಮಾಡೋಕ್ಕೆ 4 ವರ್ಷ ತಗೊಳ್ಳುವಷ್ಟು ದಡ್ಡ ಯಶ್ ಅಲ್ಲ ಅಂತ ನಾನು ಹೇಳ್ತೀನಿ. ನನ್ನ ಅನಿಸಿಕೆ, ನನ್ನ ಸ್ನೇಹಿತರ ಈಗಲೇ ಹೇಳ್ತಾ ಇದ್ದೀನಿ, ನಾನು ಈ ಸಿನಿಮಾ ನೋಡಿಲ್ಲ, ಯಾವುದೇ ರೀತಿಲಿ ರಿವ್ಯೂ ಮಾಡ್ತಾ ಇಲ್ಲ ಅಥವಾ ಒಪಿನಿಯನ್ ಹೇಳ್ತಾ ಇಲ್ಲ. ನಿನ್ನೆಯಿಂದ ನಡೀತಾ ಇರುವಂತಹ ಬೆಳವಣಿಗೆಯ ಬಗ್ಗೆ, ನೆಗೆಟಿವ್ ಬೆಳವಣಿಗೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಯಾಕಂದರೆ ಸಿನಿಮಾ ನಾನು ನೋಡಿಲ್ಲ, ಅದ್ರ ಬಗ್ಗೆ ಮಾತಾಡೋ ಹಕ್ಕು ಯೋಗ್ಯತೆ ನನಗಿಲ್ಲ. ಸೊ ಹಂಗಾಗಿ ನಾನು ಮಾತಾಡೋಕೆ ಹೋಗಲ್ಲ. ಈ ಥರ ಸಿನಿಮಾ ಮಾಡೋಕ್ಕೆ 4 ವರ್ಷ ತಗೊಂಡ ಯಶು ಅಂತ ಹೇಳ್ಬಿಟ್ಟು ಕೆಲವೊಂದು ಬೈಟಲ್ಲಿ ನಾನು ನೋಡ್ತಾ ಇದ್ದೆ. ನನ್ನ ಅನ್ನಿಸ್ತಾ ಇರೋದೇನಪ್ಪ ಅಂದರೆ, ಒಂದು ಸಿನಿಮಾ ಮಾಡೋಕ್ಕೆ 4 ವರ್ಷ ತಗೊಳ್ಳುವಷ್ಟು ದಡ್ಡ ಏನಲ್ಲ ಯಶು, ಓಕೆನಾ? ಸೊ ನನ್ನ ಪ್ರಕಾರ ಇದು ಪಾರ್ಟ್ 2 ಅಂತ ಆಗದೆ ಇರ್ಬೋದೇನೋ, ಆದರೆ ಪಾರ್ಟ್ 2 ಬರುತ್ತೆ, ಟಾಕ್ಸಿಕ್ ಪಾರ್ಟ್ 2 ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಅಂತಂದರೆ, ಒಂದು ಸಿನಿಮಾ ಮಾಡೋಕ್ಕೆ 4 ವರ್ಷ ತೊಗೊಂಡಿದ್ದಾರೆ ಅಂತಂದರೆ ಪಾರ್ಟ್ 1 ಪಾರ್ಟ್ 2 ಸಮೇತನೂ ಸೇರಿಸಿ ಮಾಡಿರ್ತಾರೆ ಅವರು ಸಿನಿಮಾನ. ಸೊ ಎಲ್ಲೋ ಹೇಳ್ಕೊಳ್ದೆ ಇರ್ಬೋದೇನೋ, ಫಸ್ಟ್ ಪಾರ್ಟ್ 1 ಸೀಕ್ರೆಟ್ ಆಗಿ ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಬಿಟ್ಟಿರ್ಬೋದೇನೋ. ಸೊ ಕಾದು ನೋಡೋಣ. ಈಗ ನೆಗೆಟಿವ್ ಬರ್ತಾ ಇದೆ ಅಂದಾಗ, ಒಂದು ಸಿನಿಮಾ ಎಕ್ಸ್ಪೆರಿಮೆಂಟಲ್ ಮಾಡೋಕೆ ಹೋದಾಗ ಈ ಥರ ತಪ್ಪುಗಳು ಆಗ್ತವೆ, ಏನೂ ಮಾಡೋಕ್ಕಾಗಲ್ಲ. ಅವ್ರೇನು ರಿಮೇಕ್ ಮಾಡಿಲ್ಲ, ಏನೂ ಇಲ್ಲ, ಸೊಮೇಕ್ ಮಾಡ್ಕೊಂಡು ಬಂದಿದ್ದಾರೆ. ಏನೇ ಮಾಡಿದ್ರು ಯೋಚನೆ ಮಾಡಿರ್ತಾರೆ ಯಶ್ ಅವರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಗಿದ್ದಾವೆ ಸಮ್ಟೈಮ್ಸ್. ಏನೋ ಒಂದು, ಈಗ ಅವರು ತಿಳ್ಸಕ್ಕೆ ಹೊರಟಿರೋದೇನು ಅದು ನಮಗೆ ಅರ್ಥ ಆಗದೆ ಇರ್ಬೋದೇನೋ. ಸೊ ಅದು ಸ್ವಲ್ಪ ತಾಳ್ಮೆಯಿಂದ ನೋಡಿ, ಸಿನಿಮಾ ತಾಳ್ಮೆಯಿಂದ ನೋಡಿ ಗ್ರಹಿಸ್ಕೊಳ್ಳಿ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿನ ಒಂದು ಇಂಟರ್ನ್ಯಾಷನಲ್ ಲೆವೆಲಿಗೆ, ಗ್ಲೋಬಲ್ ಲೆವೆಲಿಗೆ ತೊಗೊಂಡು ಹೋಗಿರೋ ವ್ಯಕ್ತಿ ಅಥವಾ ಕೀರ್ತಿ ಯಾರಿಗಾದ್ರೂ ಇದೆ ಅಂತಂದರೆ ಅದು ಯಶ್ಗೆ ಸಿಗಬೇಕು. ಅಲ್ಲ ಸಿನಿಮಾ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಬಾಯಿ ಬಂದಂಗೆಲ್ಲ ಮಾತಾಡ್ತಿದ್ದೀರಾ, ಸಿಕ್ದವರೆಲ್ಲ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ. ಕೆಲವೊಂದು ಮಾಧ್ಯಮಗಳು, ಯೂಟ್ಯೂಬರ್ಸ್ಗಳು ಇದನ್ನ ನೆಗೆಟಿವ್ ಮಾಡಲೇಬೇಕು ಅಂತಾನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದು ಎಷ್ಟು ವರ್ಷದಿಂದ ಕಾಯ್ಕೊಂಡು ನಿಂತ್ಕೊಂಡಿದ್ದೀರೋ ಗೊತ್ತಿಲ್ಲ. ಆ ಯಪ್ಪ ಯಶ್ ಏನು ಮಾಡಿದಾನೋ ಗೊತ್ತಿಲ್ಲ. ನಿಮಗೋಸ್ಕರ ಸಿನಿಮಾ ಮಾಡ್ತಿರೋದೇ ತಪ್ಪು ಅಂತ ಅನಿಸ್ತಾ ಇದೆ. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಸಿನಿಮಾ ಚೆನ್ನಾಗಿಲ್ವಾ, ನಿಮ್ಮ ಹತ್ರ ಇರೋದು ಆಪ್ಷನ್ ಇಷ್ಟೇ, ಹೋಗಿ ಸಿನಿಮಾ ನೋಡ್ಕೊಂಡು ಬನ್ನಿ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಷ್ಟೇ ಹೇಳಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ಅದೇನದು ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ವಲ್ಗರಿಟಿ ಇದೆ ಅದು ಇದು ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಜನಕ್ಕೆ ಬೇಕಾಗಿರೋದೇನೋ ನಿಮ್ಮ ಒಪಿನಿಯನ್ ಅಷ್ಟೇ. ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಎರಡೇ ಆಪ್ಷನ್ ಇರೋದು. ನೀವು ಅದನ್ನು ಬಿಟ್ಟು ಎಲ್ಲದೂ ಮಾಡೋಕ್ಕೆ ಹೋಗ್ತೀರಾ. ನೀವೇ ಹೋಗಿ ಏನು ಸಿನಿಮಾ ಶೂಟಿಂಗ್ ಮಾಡಿ ತಗೊಂಬಂದು ರಿಲೀಸ್ ಮಾಡಿದ್ದೀರೇನೋ ಅನ್ನೋ ಮಟ್ಟಕ್ಕೆ ನೀವು ಮಾತಾಡ್ತಾ ಇದ್ದೀರಾ, ತಪ್ಪಾಗುತ್ತೆ. ಆ ಥರ ಎಲ್ಲ ಮಾತಾಡೋಕೆ ಹೋಗಬಾರ್ದು. ಇದರಿಂದ ಏನು ಗೊತ್ತಾ, ಯಶ್ ಅಲ್ಲ, ಅದರ ಹಿಂದೆ ಸಾವಿರಾರು ಜನ ಟೆಕ್ನಿಷಿಯನ್ಗಳು ಕೆಲಸ ಮಾಡಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಸ್ಕ್ರಿಪ್ಟ್ ಮಾಡಿರ್ತಾರೆ, ಹಗಲು ರಾತ್ರಿ ಕಷ್ಟಪಟ್ಟಿರ್ತಾರೆ. ಅದು ಪಬ್ಲಿಕ್ಕಿಗೆ ಕಾಣಿಸಲ್ಲ ಅದು. ಸೊ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿ ಪಬ್ಲಿಕ್ ಮುಂದೆ ತಗೊಂಬಂದು ಇಟ್ಟಾಗ ಅಲ್ಟಿಮೇಟ್ ಫೈನಲ್ ಪಬ್ಲಿಕ್ಗೆ ಅದು ಡಿಸೈಡ್ ಮಾಡುವಂಥದ್ದು. ಹಾಗಂತ ತೀರ ಲೋ ಲೆವೆಲಿಗೆ ಹೋಗ್ಬಿಟ್ಟು ಮಾತಾಡುವಂಥದ್ದು ಸರಿ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ಯಾರು ಅಪಪ್ರಚಾರ ಮಾಡಬೇಡಿ. ಹೋಗಿ ಏನೋ ಅಷ್ಟು ಕೀಳ್ಮಟ್ಟಕ್ಕೆ ಏನು ಸಿನಿಮಾ ಅಂತೂ ಮಾಡಿಲ್ಲ, ಓಕೆನಾ? ನನ್ನ ಕೆಲವೊಂದು ಬೈಟಲ್ಲಿ ನಾನು ನೋಡ್ತಾ ಇದ್ದೆ, ಕಚ್ಚಡವಾಗಿದೆ, ಅದು ನೋಡೋಕ್ಕಾಗಲ್ಲ, ಇದು ನೋಡೋಕ್ಕಾಗಲ್ಲ, ಹೆಣ್ಮಕ್ಳು ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಯಾಕ್ರಿ ಗೂಗಲಲ್ಲಿ ಹೋಗ್ಬಿಟ್ಟು ಏನೇನೋ ನೋಡ್ತೀರಾ? ಅದಕ್ಕಿಂತ ಕಚ್ಚಡವಾಗಿದೆಯಾ ಸಿನಿಮಾ? ನಾನು ನೋಡಿಲ್ಲಪ್ಪ, ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಮಾತಾಡ್ತಾ ಇಲ್ಲ. ರಿವ್ಯೂ ಯಾರು ಕೊಟ್ಟಿದ್ದಾರಲ್ಲ ಆ ಬೇಸ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಲ್ಲ. ಅದೇ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಇಂಟರ್ನೆಟ್ ಹಾಕಿಸ್ಕೊಂಡು ತಿಂಗಳು ಪೂರ್ತಿ ನೀವು ಕ್ರೋಮ್ ಬ್ರೌಸಲ್ಲಿ ಹೋಗ್ಬಿಟ್ಟು ನೋಡ್ತಾ ಇರ್ತೀರಲ್ಲ, ಅದು ತಪ್ಪಲ್ವಾ? ಹಾಗಾದರೆ ನಾನು ಕಂಪೇರ್ ಮಾಡ್ತಾ ಇಲ್ಲ, ಮಾತಾಡೋ ಭಾಷೆ ಇದೆಯಲ್ಲ ಅದು ಕರೆಕ್ಟಾಗಿರಬೇಕು, ಓಕೆನಾ? ಒಬ್ಬ ಹಳ್ಳಿಯಿಂದ ಬಂದಿರತಕ್ಕಂಥ ಒಬ್ಬ ಹುಡುಗ ಇಂಡಸ್ಟ್ರಿಯಲ್ಲಿ ಮಾಡಿ ಟಾಪಲ್ಲಿ ಬರಬೇಕು, ನಿಂತ್ಕೋಬೇಕು ಅಂತ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗಿ ಗ್ಲೋಬಲ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂತಂದರೆ ಸಾಮಾನ್ಯವಾದ ಮಾತೇ ಅಲ್ಲ. ಸೊ ಕನ್ನಡಿಗರಾದಂತಹ ನಾವೇ ಅದನ್ನು ಕೈ ಹಿಡಿಬೇಕೇ ಹೊರತು ನಾವೇ ಅದನ್ನು ತೆಗೊಳ್ಬಾರ್ದು. ಸೊ ಬೇರೆ ಅಕ್ಕಪಕ್ಕ ರಾಜ್ಯಗಳು ಇನ್ನಷ್ಟು ತುಳಿಯೋಕ್ಕೆ ಪ್ರಯತ್ನ ಪಡ್ತಾರೆ. ಆಬ್ವಿಯಸ್ಲಿ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತಂದರೆ ತುಳಿಯೋಕ್ಕೆ ಪ್ರಯತ್ನ
ಪಡ್ತಾರೆ. ಇದು ಸಮಾಜದ ವಾಸ್ತವಿಕತೆ, ಇದು ಏನೂ ಮಾಡೋಕ್ಕಾಗಲ್ಲ. ಹಾಗಂತ ನಮ್ಮ ಹುಡುಗನ್ನ ನಮ್ಮ ಊರಿನ ಹುಡುಗನ್ನ ನಾವೇ ತುಳಿಯಕ್ಕೆ ಪ್ರಯತ್ನ ಪಟ್ರೆ ನೆಕ್ಸ್ಟ್ ಇನ್ನೂ ಪ್ರಾಜೆಕ್ಟ್ ಮಾಡೋಕ್ಕೆ ಆ ಮನುಷ್ಯನಿಗೆ ಏನು ಧೈರ್ಯ ಬರಲ್ಲ. ಬೇಡಪ್ಪ, ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ, ಜನ ತಗೊಂಡಿಲ್ಲ ಅದು, ಸೊ ಇನ್ಯಾಕೆ ನಾನು ಪ್ರಯತ್ನ ಪಡಬೇಕು ಅನ್ನೋದು ಬಂದ್ಬಿಡುತ್ತೆ ಮನುಷ್ಯನಿಗೆ. ಸೊ ಒಬ್ಬ ಎಕ್ಸ್ಪೆರಿಮೆಂಟಲ್ ಮಾಡ್ತೀನಿ ಅಂತ ಹೊರಟಾಗ ಮನುಷ್ಯನಿಗೆ ಬಿಟ್ಬಿಡ್ಬೇಕು, ಅದೇನಾದ್ರೂ ಆಗೋಗ್ಲಿ ಬಿಟ್ಬಿಡ್ಬೇಕು ಅದು, ಓಕೆನಾ. ಸೊ ಸಿನಿಮಾ ನೀವು ನೋಡ್ಬೇಕು ಅನಿಸ್ತಿದ್ಯಾ, ಹೋಗಿ ನೋಡಿ ಬನ್ನಿ. ನಿಮ್ಗೆ ಯಾರು ಕೈ ಕಾಲು ಮುಗಿದು ಬನ್ನಿ ಸಿನಿಮಾ ನೋಡಿ ಅಂತ ಕರೆದಿಲ್ಲ. ಸಿನಿ ಪ್ರೇಮಿಯರ್ ಯಾರಿದ್ದಾರೆ, ಯಶ್ ಫ್ಯಾನ್ಸ್ಗಳು ಯಾರಿದ್ದಾರೆ, ಹೋಗಿ ಸಿನಿಮಾ ನೋಡಿ ಬಂದು ನಿಮ್ಗೆ ಆದಷ್ಟು ಸಾಧ್ಯವಾದಷ್ಟು ನೆಗೆಟಿವ್ ಪೋರ್ಟ್ರೇ ಮಾಡೋದನ್ನ ಕಮ್ಮಿ ಮಾಡಿ, ಓಕೆನಾ. ಸೊ ಇದು ಸಿನಿಮಾ ಇದೇನು ಯಶ್ ಅಂತಾನೆ ಅಲ್ಲ, ದರ್ಶನ್ ಅವ್ರದ್ದು ಹಿಂಗೆ ಆಗಿದೆ, ಸುದೀಪ್ ಅವ್ರದ್ದು ಹಂಗೆ ಆಗಿದೆ. ಎಲ್ಲ ಎಕ್ಸ್ಪೆರಿಮೆಂಟೇ ಮಾಡಕ್ ಹೋಗಿ ಅಕಸ್ಮಾತ್ ಇದೆ ಸಿನಿಮಾ ಗೆದ್ದಿದ್ರೆ, ಟಾಕ್ಸಿಕ್ ಸಿನಿಮಾ ಏನಾದ್ರು ಚೆನ್ನಾಗಿದ್ದು ರೆಸ್ಪಾನ್ಸ್ ತಗೊಂಡಿದ್ದಿದ್ರೆ ನೀವು ಹೆಂಗೆಲ್ಲ ಕೊಂಡಾಡಿರೋರು ಅವ್ರನ್ನ, ಅಲ್ವಾ. ಸೊ ಇದೆಲ್ಲ ತಪ್ಪಾಗುತ್ತೆ, ದಯವಿಟ್ಟು ಮಾಡಕ್ ಹೋಗಬೇಡಿ. ವೇ ಆಫ್ ಥಿಂಕಿಂಗ್ ಅಲ್ಲಿ ಸಿನಿಮಾ ಕರೆಕ್ಟಾಗೆ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಇವತ್ತಿನ ಜನಕ್ಕೆ ಅದು ಅರ್ಥ ಆಗದೆ ಇರ್ಬೋದು, ಇವತ್ತಿನ ಜೆನ್ಸಿಗೆ ಅದನ್ನ ಅರ್ಥ ಆಗದೆ ಇರಬಹುದು. ಮುಂದೆ ಯಾವತ್ತೋ ಒಂದಿನ ಅರ್ಥ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ, ರವಿಚಂದ್ರನ್ ಅವ್ರದ್ದು ಶಾಂತಿ ಕ್ರಾಂತಿ ಸಿನಿಮಾ 30-35 ವರ್ಷದ ಹಿಂದೆ ಮಾಡಿದ ಸಿನಿಮಾ. ಶಾಂತಿ ಕ್ರಾಂತಿ ಸಿನಿಮಾ ಫ್ಲಾಪ್ ಆಯ್ತು ಸಿನಿಮಾ, ಆದ್ರೆ ಅದು ಅರ್ಥ ಮಾಡ್ಕೊಳಕ್ 30 ವರ್ಷ ಬೇಕಾಯ್ತು ಜನಕ್ಕೆ. ಇವತ್ತು ಬೇಡಿಕೆ ಇರ್ತಾ ಇದಾರೆ, ರೀಲ್ಸ್ ಮಾಡ್ತಾ ಇದಾರೆ, ರಿಲೀಸ್ ಮಾಡಿ ಶಾಂತಿ ಕ್ರಾಂತಿ ಅಂತ ಹೇಳ್ಬಿಟ್ಟು. ದಿ ಬೆಸ್ಟ್ ಎಕ್ಸಾಂಪಲ್ ಶಾಂತಿ ಕ್ರಾಂತಿ, ಓಕೆನಾ. 30 ವರ್ಷ ಬೇಕಾಯ್ತೇನ್ರಿ ಅದು ಅರ್ಥ ಆಗಕ್ಕೆ ಸಿನಿಮಾನ, ಆಯ್ತಾ. ಸೊ ಆಗುತ್ತೆ, ಇವತ್ತಿಲ್ಲ ನಾಳೆ ಅದು ಸಿನಿಮಾ ಅರ್ಥ ಆಗುತ್ತೆ. ಮುಂದೊಂದ್ ದಿನ ಇವತ್ತು ಯಾರ್ಯಾರು ಮಾತಾಡ್ತಾ ಇದ್ದೀರಲ್ಲ ಅದೇ ಜನ ಮಾತಾಡ್ತಾರೆ, ಇಲ್ಲ ಕಣಯ್ಯ ಯಶ್ ಅವತ್ತೇ ಹೇಳಿದ್ದ, ಸಿನಿಮಾ ಮಾಡಿ ಹೇಳಿದ್ದ, ಅವತ್ತು ನಾವು ಗೆಲ್ಸ್ಬಿಡ್ಬೇಕಾಗಿತ್ತು ಅಂತ. ಇರುತ್ತೆ ಕೆಲವೊಂದು ಟೈಮಲ್ಲಿ ಅಡ್ವಾನ್ಸ್ ಆಗಿ ಮಾಡಕ್ ಹೋದಾಗ ಅದು ನಮ್ಗೆ ಫೇಕ್ ಅನಿಸ್ಬಿಡುತ್ತೆ, ಇದು ಲಾಜಿಕ್ ಇಲ್ದಿರೋದಂತ ಅನ್ಸ್ಬಹುದು, ಇಲ್ಲ ಅಂತಲ್ಲ. ಬಟ್ ಏನೇ ಮಾಡಿದ್ರು ಯಶು ಒಂದು ಮಾನದಂಡನೆ, ಒಂದು ಮೆಸೇಜ್ ಇಟ್ಕೊಂಡೇ ಮಾಡಿರ್ತಾರೆ ಅನ್ನೋದು ನನ್ನ ಒಂದು ಒಪಿನಿಯನು. ಮತ್ತೆ ಇನ್ನೊಂದು 4 ವರ್ಷ ತಗೊಂಡಿದ್ದಾರಲ್ವಾ, ಸೊ 4 ವರ್ಷದಲ್ಲಿ ಒಂದು ಸಿನಿಮಾ ಮಾಡಿರಲ್ಲ ಅವರು. ಮೋಸ್ಟ್ಲಿ ಪಾರ್ಟ್ 1 ಬರುತ್ತೆ ಅಂತ ಅನ್ಕೊಂಡಿದ್ದೀನಿ, ಓಕೆನಾ. 2 ವರ್ಷಕ್ಕೆ ಒಂದು ಪಾರ್ಟ್ ಮಾಡಿರ್ಬೋದು, ಅಥವಾ 2 ವರ್ಷಕ್ಕೆ ಇನ್ನೊಂದು ಪಾರ್ಟ್ 2 ಮಾಡಿರಬಹುದು. ಎಲ್ಲ ಟೋಟಲ್ ಸೇರಿ 4 ವರ್ಷ ಮಾಡ್ಕೊಂಡಿದ್ದಾರೆ, ಪ್ರಾಡಕ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಪಾರ್ಟ್ 1 ಟಾಕ್ಸಿಕ್ ಬಿಟ್ಟಿದ್ದಾರೆ, ಎಲ್ಲೂ ಅಫಿಷಿಯಲ್ ಆಗಿ ಹೇಳದೇ ಇರಬಹುದು, ಬಿಟ್ಟಿದ್ದಾರೆ ಅಂತ ನನ್ನ ವೈಯಕ್ತಿಕವಾಗಿ ಒಂದು ಅನಿಸಿಕೆ. ಸೊ ನಿಮ್ಮ ಅಭಿಪ್ರಾಯ, ಅನಿಸಿಕೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದು ನಾನು ರಿವ್ಯೂ ಮಾಡಿಲ್ಲ, ಯಾಕಂದ್ರೆ ಸಿನಿಮಾ ನಾನು ಮಾಡಕ್ ಹೋಗಲ್ಲ. ಸೊ ಯಶ್ ಅವ್ರ ಅಭಿಮಾನಿಗಳು ನನಗೆ ಕೇಳ್ಕೊಂಡಿದ್ಕೆ ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ರಿವ್ಯೂ ಮಾಡಿದ್ದೀನಿ. ಸೊ ಹೇಳಿದ್ದೀನಿ, ಒಪಿನಿಯನ್ ಹೇಳಿದ್ದೀನಿ, ರಿವ್ಯೂ ಅನ್ನೋದಕ್ಕಿಂತ ಒಪಿನಿಯನ್ ಹೇಳಿದ್ದೀನಿ, ಓಕೆನಾ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ನನಗೆ ತಿಳಿಸಿ. ಹೋಗಿ ಸಿನಿಮಾ ನೋಡಿ, ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಷ್ಟೇ ಹೇಳಿ. ಇಂಟರ್ನಲ್ಲಿ ಹೋಗ್ಬಿಟ್ಟು ಅದು ಹಂಗಿರ್ಬೇಕಾಗಿತ್ತು, ಇದು ಹಿಂಗಿರ್ಬೇಕಾಗಿತ್ತು, ಅದು ನಿಮಗೆ ಸಂಬಂಧ ಪಡಲ್ಲ, ಓಕೆನಾ. ಅವ್ರು ಏನ್ ಮಾಡ್ಕೊಂಡಿದಾರೋ ಶೂಟಿಂಗ್ ಅಲ್ಲಿ ಅದು ಬೇಕಾಗಿಲ್ಲ. ತಗೊಂಬಂದು ಬಿಗ್ ಸ್ಕ್ರೀನ್ ಅಲ್ಲಿ ನಿಮ್ ಮುಂದೆ ಇಟ್ಟಿದಾರಾ, ನಿಮ್ ಕಣ್ ತುಂಬಿಸಿದಾರಾ, ನಿಮಗೆ ಇಷ್ಟ ಇದೆಯಾ, ಇಷ್ಟ ಆಯ್ತಾ, ಇಷ್ಟ ಆಗಿಲ್ವ ಅಷ್ಟೇ ಹೇಳ್ಬೇಕು. ಅದನ್ನ ಬಿಟ್ಟು ಇದು ಹಂಗ್ ಮಾಡ್ಬೇಕಾಗಿತ್ತು. ಮತ್ತೆ ನೀವೇ ಮಾಡ್ರಿ ಸಿನಿಮಾನ, ಹೋಗಿ ಒಂದು ಶಾರ್ಟ್ ಇಟ್ಬಿಟ್ಟು ಒಂದು ಸೀನ್ ನ ಶೂಟ್ ಮಾಡಿ, ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರು ಡೈರೆಕ್ಟ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಅವ್ರಿಗೆ ಈಗಾಗಲೇ ಈ ಕಷ್ಟ ಗೊತ್ತಿರುತ್ತೆ, ಅವ್ರು ಯಾರು ಮಾತಾಡಕ್ ಹೋಗಲ್ಲ. ಈ ಕೆಲವೊಬ್ರು ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಾ, ಪಾಪ್ಯುಲರ್ ಆಗ್ಬಿಡ್ಬೇಕು ರಾತ್ರಿ, ಅಥವಾ ಈ ದೊಡ್ಡ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆದಾಗ ಮಿಡ್ ನೈಟ್ ಅಲ್ಲಿ ಹೋಗಿ ಸಿನಿಮಾ ನೋಡ್ಬಿಡೋಣ, ಮೀಡಿಯಾದವ್ರು ಬಂದಿರ್ತಾರೆ, ಕ್ರಿಂಜಾಗಿ ಏನೋ ಹೇಳ್ಬಿಡೋಣ, ಪಾಪ್ಯುಲಾರಿಟಿ ಸಿಕ್ಬಿಡುತ್ತೆ ಅನ್ನೋ ಕ್ಯಾಟಗರಿ ಕೆಲವೊಂದು ವರ್ಗ ಈಗ ಹುಟ್ಕೊಂಡ್ಬಿಟ್ಟಿದೆ, ಓಕೆನಾ. ಸೊ ಅಷ್ಟು ಸಿನಿ ಪ್ರೇಮಿಯರ್ ಆಗಿದ್ರೆ ಯಾಕೆ ಸ್ಟಾರ್ ಸಿನಿಮಾನೇ ನೀವು ನೋಡ್ತೀರಿ? ಹೊಸೊಬ್ರ ಸಿನಿಮಾ ಆಗುತ್ತೆ, ತಿಂಗಳಲ್ಲಿ ವಾರಕ್ಕೆ 4 ಸಿನಿಮಾ ಏನೋ ರಿಲೀಸ್ ಆಗ್ತಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. ಹೋಗ್ಬಿಟ್ಟು ಅವ್ರ ಸಿನಿಮಾ ನೋಡಿ, ಅವ್ರ ಸಿನಿಮಾನ ರಿವ್ಯೂ ಮಾಡಿ. ಯಾಕೆ ಬಿಗ್ ಸ್ಟಾರ್ಸ್ಗಳನ್ನ ನೀವು ಟಾರ್ಗೆಟ್ ಮಾಡ್ತೀರಿ, ಅಲ್ವಾ. ಇದು ತಪ್ಪಾಗ್ಬಿಡುತ್ತೆ. ಕೆಲವೊಬ್ರು ಕ್ರಿಂಜಾಗಿ ಆಡಕ್ಕೆ, ಪಾಪ್ಯುಲಾರಿಟಿ ತಗೊಳಕ್ಕೆ ಏನೇನೋ ಅವತಾರಗಳನ್ನ ಎತ್ತು ಬಿಡ್ತಾ ಇದ್ದಾರೆ. ಸೊ ಇದು ನನಗೆ ಸರಿ ಅನಿಸ್ತಾ ಇಲ್ಲ. ನಿಮ್ಮ ಅನಿಸಿಕೆ ನನಗೆ ತಿಳಿಸಿ ಸ್ನೇಹಿತರೆ. ಬಾಯ್.